ಡೋರ್ ಓಪನ್ ಮಾಡಿ. ಇಲ್ಲಿ ಗೋಲ್ಗಪ್ಪ ಚಾಲೆಂಜು ತಗೊಳ್ಳಿ. ಹಾಗೆ ನಿಮಗೋಸ್ಕರ ಗಿಫ್ಟು. ಸ್ವಲ್ಪ ಆ ಕಡೆ ಹೋಗಿ, ಹಿಂದೆ ಹಿಂದೆ ನೀವೇ ನೋಡಿ ಗೊತ್ತಾಗುತ್ತೆ. ಈ ಕಡೆಯಿಂದ ಓಪನ್ ಮಾಡಿ, ಅದು ಈ ಕಡೆ ಇದು ಕಾಣುತ್ತೆ. ಆಮೇಲೆ ತಿರುಗಿಸಿ. ಹಾ, ಎಸ್ ಎಸ್. ಹಾ, ನಂದು ಜಿಯೋದಲ್ಲಿ. ಚೆನ್ನಾಗಿದ್ಯಾ? ಇಷ್ಟ ಆಯ್ತಾ? ಹುಡುಗರಿಗೆ ವಾಲೆಟ್, ಹುಡುಗರಿಗೆ ಚೆನ್ನಾಗಿದೆ. ಇಷ್ಟ ಆಯ್ತಾ? ನಿಮ್ ಪರ್ಸ್ ಯಾವ ಸ್ಥಿತಿಗೆ ಬಂದಿತ್ತು ಹೇಳಿ? ಅದಕ್ಕೆ ಇದನ್ನ ಆರ್ಡರ್ ಮಾಡಿದ್ದು. ಅದೆಲ್ಲ ಕೇಳಂಗಿಲ್ಲ, ನಾವ್ ಅದೆಲ್ಲ ಹೇಳಂಗಿಲ್ಲ. ಯಾಕೆಂದ್ರೆ ಅದು ಫುಲ್ ಅರ್ಧೋಗಿತ್ತು, ಅದಕ್ಕೇನೆ. ಚೆನ್ನಾಗಿದ್ಯಾ? ಪಾನಿಪುರಿ ಚಾಲೆಂಜ್. ಪಾನಿಪುರಿ ಕರೀತಾ ಇದ್ದಾರೆ. ಅಲ್ಲ, ಅದು ನಾನು ಮರ್ಬಿಟ್ಟು ಪಾನಿಪುರಿ ಅಂದ್ರೆ ಗೋಲ್ಗಪ್ಪ ಚಾಲೆಂಜ್ ನಮ್ದು. ಸರಿ, ಗೋಲ್ಗಪ್ಪ ಪಾನಿಪುರಿ ಎರಡು ಒಂದೇ. ಸರಿ ಆಯ್ತು. ಈಗ ಇದನ್ನ ನಿಲ್ಲಿಸಿರ್ತೀನಿ. ಓಕೆ, ಅರೇಂಜ್ಮೆಂಟ್ ಎಲ್ಲ ಆಗೈತೆ. ತಿನ್ಬೇಕಷ್ಟೇ. ಫಸ್ಟ್ ಒಂದೊಂದು ತಿನ್ಸು, ತಿನ್ನೋದೇ ಕಾಯ್ತಿರ್ತಾರೆ. ಅದ್ರಲ್ಲಿ ಕವರ್ ಆಗಿದ್ದೀನೋ ಇಳುವೋ ಅಲ್ಲ, ಇದೊಂದು ಹಾಕ್ತೀನಿ. ತಗೋ, ಆಯ್ತು. ಇನ್ನು ಅಲ್ಲಿ ಫಸ್ಟು. ಬಿಟ್ಬಿಡ್ತೀನಿ. ಸರಿ, ನಾನು ಇವತ್ತು ಮೋಸ ಮಾಡಲ್ಲ. ನೀವು ಬರೋ ತನಕ ನಾನೇನು ಆಡಲ್ಲ. ಹೆಂಗಿದ್ರು ಗೆಲ್ಲಲ್ಲ ಅಂತ ಗೊತ್ತು. ಮಾಡು. ಬೇಡ ಬೇಡ, ಓಕೆ. ಇವಾಗ ಹಿಂದೆ ಹೋಗೋ ಸೋಫಾ ಎಲ್ಲ ಇಲ್ಲಿ. ಹಿಂದೆ ಹೋಗು ಬಂದ್ಬಿಟ್ರೆ ಹೆಂಗ ಜೋಶಲ್ಲಿ ಅಲ್ಲಿಗೆ ಹಾಕೋಬಿಟ್ಟಿದ್ಯಾ? ರೆಡಿ. ನೀವೇ ನನ್ನನ್ನು ಕಾಪಿ ಮಾಡ್ತೀರಾ? ನಿಮ್ಗೆ ಮಾಡಿ. ಇದೊಂದು ಸ್ವಲ್ಪ ಈರುಳ್ಳಿ ಇರಲಿ. ಏನ್ ಗೊತ್ತಾ, ಮಾತಾಡ್ಕೊಂತಿರ್ಬೇಕು. ನಾನೇ ಕಲಿಯೋದಲ್ವಾ? ಮಕನ್ ಬಾ. ನಾವು ಹುಡುಗಿರು ತುಂಬಾ ಟೆನ್ಷನ್ ಆಗಿದೆ. ತುಂಬಾ ಪಾನಿಪುರಿ ಅಂಗಡಿ ಕೊಡ್ತಾ ಕಂಟಿನ್ಯೂಸ್ ಕೊಡ್ತಾನೆ ಇರ್ತಾರಲ್ಲ, ಬೇಗ ತಿನ್ನಕ್ಕಾಗಲ್ಲ. ಅವಾಗ ಫುಲ್ ಟೆನ್ಷನ್ ಆಗಿರ್ತೀವಿ. ಅದು ಗೊತ್ತಿಲ್ಲ. ತುಂಬಾ ದಿನ ಆಗಿತ್ತು ತಿಂದು. ನೀವು ಕೂಡ ಪಾನಿಪುರಿ ಚಾಲೆಂಜ್ ಮಾಡಿ ಅಂತ ಕೇಳ್ತಿದ್ರಿ. ಗೊತ್ತಿಲ್ಲ ನನಗೆ. ನನ್ನ ಗಂಡ ಎಷ್ಟು ಮಾತು ಅಂದ್ರೆ ಸ್ವಲ್ಪ ಮಾತಾಡ್ಬಿಟ್ಟು ತಿನ್ನಕ್ಕಾಗಲ್ವ ಅಂತ. ನಮ್ದು ದಪ್ಪ ಪೂರಿ ಹಾಕೋ ರೆಸ್ಟೋರೆಂಟ್. ಕೊನೆಲಾದವರು ನೆಲಡೊಂಕು ಅಂತಂತೆ, ಕಳ್ಳು ಒಂದು ಪಿಳ್ಳೆನೋ ಅಂತಂತೆ. ದಪ್ಪ ಬೇರೆಲ್ಲ ಬಿಡಿ. ಇದೆಲ್ಲ ಡೈಲಾಗು ಈಗ ಸ್ವಲ್ಪ ಹೊತ್ತಿನ ಮುಂಚೆ ನಂಗೆ ಕೊಡ್ತೀರಿ, ನೆನಪಾಯ್ತಾ? ಅಲೋ, ಆಲೂಗಡ್ಡೆ ಪಲ್ಯ ಎಲ್ಲ ಕರೆಕ್ಟಾಗಿ ಹಾಕೋ. ನಾನು ಹಾಕೋತಿದ್ದೀನಿ ಇಷ್ಟೊಂದು ನೋಡಿ. ಅದ್ರ ಮೇಲೆ ಬಿಡಿಸ್ಕೊಬೇಡ, ಪುನಃ ಇದಾಗುತ್ತೆ ಮೆತ್ತದೆ ಪುರಿ.
ಬಳಿಕೆ ತಂದ್ಬಿಡಿ ಸ್ಪೂನ್ನ. ಬೇಕು ಬೇಕು ಅಂತ ಕೈಯೆಲ್ಲ ಹಿಂಗೆ ಮಾಡ್ಕೊಂಡು ತಿಂತಾರೆ ಅವರು. ನಾನು ಕೈ ಮೋಸ ಮಾಡಲ್ಲ ಅಂದಿದ್ದೆ. ನೀವೇ ಮೋಸ. ಅಲ್ಲಿಗೆಲ್ಲ ಚೆನ್ನಾಗಿದೆ. ನಾನು ತಿನ್ಬೇಕಾದ್ರೆ ಯಾಕೆ ತಿಂತೀರ ನೀವು? ನಾನು ಆಲೂಗಡ್ಡೆ ಪಲ್ಯ ಎಲ್ಲ ಟ್ರೈ ಮಾಡಿದ್ದೀನಿ. ನೋಡಿ ಆಲೂಗಡ್ಡೆ ಪಲ್ಯ ಎಲ್ಲ ಹಂಗೆ ತಿಂದ. ನಂಗೆ ಗೊತ್ತಿಲ್ಲ. ಮೋಸ ಮಾಡ್ತಿದ್ಯಾ ನೀನು? ನಾನೇ ಇನ್ನು ಕಮ್ಮಿ ಪುರಿ ಇರೋದು ಎತ್ಕೊಂಡಿದ್ರು ಅನ್ಸುತ್ತೆ. ನಿಜ ಮೋಸ ಮಾಡಲ್ಲ. ನೀವರು ಮಧ್ಯ ಹಿಂಗೆ ಹಾಕ್ತಿದ್ರು. ಮಧ್ಯದಲ್ಲಿ ಏನಲ್ಲ, ಲಾಸ್ಟಲ್ಲಿ ಒಂದು ಹಾಕಕ್ಕೆ ಹೋದೆ. ತಿನ್ಬಿಟ್ಲು. ಸಖತ್ತಾಗಿತ್ತು. ನಿಧಾನ ತಿನ್ಬೇಕಿತ್ತು ಫೀಲ್ ಮಾಡ್ಕೊಂಡು ಈಗ ಅನ್ನಿಸ್ತೈತೆ. ಇನ್ನೂ ಸಾಕಾಗಿಲ್ಲ ಹೋಗ. ಏನ್ ಮಾಡೋದು, ಪಾನಿಪುರಿ ಅಲ್ವಾ, ಸಾಕಾಗಲ್ಲ ನಮಗೆ. ಸಕ್ಕತ್ತಾಗಿತ್ತು. ಬಳ್ಕೊಬಿಟ್ಟು ಹಾಕೊಬಿಡ್ತೀನಿ. ನಿಂಗಾದ್ರೂ ವಿನ್ ಆಗಿದೆಯಲ್ಲ. ಹಾಂ, ಏನು ಮಾಡಲಿ? ಡ್ಯಾನ್ಸ್ ಮಾಡ್ತೀರಾ ನೀವು? ನೀನು ವಿನ್ ಆಗಿರೋ ನೀನು ಡ್ಯಾನ್ಸ್ ಮಾಡಿ, ನಾನು ಯಾಕೆ ಮಾಡಲಿ? ನೀವು ಆಡಿ. ಸೋತರು ಏನು ಮಾಡ್ತೀರಾ ಇವತ್ತು? ಏನು ಮಾಡಬೇಕು? ಹಲೋ ಹಲೋ, ಕೈ ಎತ್ತಕ್ಕೆ ಸ್ಟಾಪ್ ಮಾಡ್ಬಿಟ್ಟು ಅದು ಮಾಡಬೇಕು. ಕೈ ತಗೊಳ್ಳ. ಹೆಂಗು ನಾವು ಬಿಡ್ಲೋಳು. ನಾನು ಅಷ್ಟು ಫಾಸ್ಟ್ ತಿಂದಿದ್ದೀನಿ. ಮಾತಾಡ್ತಾರೆ ಪೂರಿ ಕಮ್ಮಿ ಇತ್ತು ಅಂತ ಅವಳಿಗೆ. ಬರೀ ಇದೇ ಸುಳ್ಳು. ಅಲ್ವಾ? ಏನು ಸಖತ್ತಾಗಿ ಗೊತ್ತಾ? ನಂಗಂತ ಪ್ರಕಾರ ಪೂರಿ ಕಮ್ಮಿ ಇತ್ತು. ಇಲ್ಲ ನಿಜವಾಗ್ಲೂ ಪೂರಿ ಕಮ್ಮಿ ಇರಲಿಲ್ಲ, ಕರೆಕ್ಟಾಗೇ ಇತ್ತು. ಕರೆಕ್ಟಾಗೇ ಇಲ್ಲ, 100% ಕರೆಕ್ಟ್ ವಿಡಿಯೋ ಇತ್ತು. ನೋಡ್ಕೊಂಡು ಲೆಕ್ಕ ಹಾಕ್ತೀನಿ ನಾನು. ನೀವು ಲೆಕ್ಕ ಹಾಕೊಳ್ಳಿ. ರೆಡಿನಾ ಬರಲಾ? ಕೈ ಎತ್ತು. ನನ್ಗೆ ಮೋಸ ಬಿಡಿಲ್ಲ, ನಾನೇ ವಿನ್ನರ್. ನಾನು ಬಿಡ್ದಾಗ ತಿಂತಿದ್ದೀನಿ, ಅದು ಹೆಂಗೆ ಬಿನ್ನಾದೆ ಅಂತ ಯೋಚನೆ ಮಾಡ್ತಿದ್ದೀನಿ. ಇವರು ಮಾತಾಡೇ ಇಲ್ಲ ಗೊತ್ತಾ? ಯಾವತ್ತು ಇವ್ರು ಇಷ್ಟೊಂದು ಸೈಲೆಂಟ್ ಆಗಿ ತಿಂದಿರೋರೇ ಅಲ್ಲ. ನಿಜನಾ? ಎಲ್ಲಿ ಗೆದ್ಬಿಡ್ತಾಳು ಅಂತ ತಿನ್ಬಿಟ್ರು ಬೇಗ ಸ್ಟಾರ್ಟಿಂಗ್ಗೆ. ಹಿಂಗೆ ನಾನೇ ಗೆದ್ದಿದ್ದು. ಇದನ್ನ ಸ್ಟಾಪ್ ಮಾಡ್ಬೇಕಿಂತ ಹೇಳಿದ್ವಿ. ನೆಕ್ಸ್ಟ್ ಚಾಲೆಂಜ್ ಯಾವುದು ಬೇಕು ಹೇಳಿದ್ರೆ ನಾನೇ ವಿನ್ ಆಯ್ತೀನಿ. ಸೀನೇ ಇಲ್ಲ. ನೆಕ್ಸ್ಟ್ ನಾನೇ ಏನೋ ಲಾಸ್ಟ್ 2 ಸಲ ಒಂಚೂರು ಬಿಟ್ಕೊಟ್ಬಿಟ್ಟೆ ಅಂದ್ರೆ ಪಾಪ ಹೋಗ್ಲಿ, ನನ್ನ ಗಂಡ ಗೆಲ್ಲಿ ಅಂತ ಓದೊಂದು 2 ಗೇಮ್ ಬಿಟ್ಟಿದ್ದೀನಿ ಚಾಲೆಂಜ್ನ. ಹೌದು ತಾನೇ? ಇಲ್ಲಾಂದ್ರೆ ನಾನೇ ಗೆಲ್ಲುವೆ. ನಡಿ, ಪಾತ್ರೆ ತೊಳಿಬೇಕು, ಪಾತ್ರೆ ತೊಳ್ಕೊಳ್ಳೋಣ. ಮನೆ ಕೆಲಸ ಮಾಡಕ್ಕೆ ಸಖತ್ತೈತೆ. ಅಡುಗೆ ಮನೆ ಕ್ಲೀನ್ ಮಾಡಬೇಕು, ರೂಮ್ ಕ್ಲೀನ್ ಮಾಡಬೇಕು. ಒಂದು 6 ದಿನ ಕ್ಲೀನೇ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಚಾಲೆಂಜಲ್ಲಿ ನಾನು ವಿನ್ ಆಗ್ತೀನಿ. ಈ ಚಾಲೆಂಜಲ್ಲಿ ನೋಡಿ, ಲಾಸ್ಟ್ ಚಾಲೆಂಜಲ್ಲಿ ಸೀರೆ ಕೊಡ್ತಾ ಇತ್ತು. ನಮ್ಮ ಯಜಮಾನ್ರಿಗೆ ನಾನು ಗೆದ್ದಿದ್ದಕ್ಕೆ ಪರ್ಸ್ ಕೊಡ್ತಾ ಇದ್ದೆ. ಪೆಂಡಿಂಗ್ ಇದೆ. ಏನ್ ಕೊಡಿಸ್ಬೇಕು ಅಂತ ನೀವು ಹೇಳಿ, ಅದನ್ನೇ ಕೊಡಿಸ್ತೀನಿ. ನೋಡಿ ನನಗೆ ಎಷ್ಟು ಇಷ್ಟ ಆಯ್ತು ಗೊತ್ತಾ ಇದು. ಸರಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇನ್ನು ಬೇರೆ ಹೊಸ ಚಾಲೆಂಜ್ ಡೈಲಿ ವಿಡಿಯೋಸ್ ಬರ್ತಾ ಇರುತ್ತೆ ನಿಮ್ಗೆ.
ಸೊ ಡೈಲಿ ಖುಷಿ ಮಾಡ್ತಾ ಇರಿ, ಎಂಟರ್ಟೈನ್ಮೆಂಟ್ ಆಗಿ ಡೈಲಿ ನಗ್ನಗ್ತಾ ಇರಿ, ಬೇರೆಯವ್ರನ್ನ ಖುಷಿ ಪಡಿಸ್ತಾ ಇರಿ, ನೀವು ಖುಷಿಯಾಗಿರಿ. ಬೆಳಿಗ್ಗೆ ನೋಡ್ತಿದ್ರೆ ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡ್ತಿದ್ರೆ ಗುಡ್ ಆಫ್ಟರ್ನೂನ್, ಸಂಜೆ ನೋಡ್ತಿದ್ರೆ ಗುಡ್ ಈವ್ನಿಂಗ್, ರಾತ್ರಿ ನೋಡ್ತಿದ್ರೆ ಶುಭರಾತ್ರಿ. ಸರಿ, ಮುಂದಿನ ಹೊಸ ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ನಮಸ್ತೆ. ನಮಸ್ತೆ. ಹೆಂಗೆ ನಾನು ಮೋಸ ಮಾಡಿಲ್ಲ ಅಂತ ಹೇಳಿದ್ದೀನಪ್ಪ. ನಂಗೆ ಇನ್ನೂ ಡೌಟ್. ಏನೂ ಇಲ್ಲ, ವಿಡಿಯೋನ ಎಂದೇನೋ ಹಾಕೊಂಡು ನೋಡ್ಕೊಳ್ಳಿ. ಸರಿ, ಬಾಯ್ ಬಾಯ್. ಹಾಕ್ತೀನಿ. ಬಾಯ್ ಬಾಯ್.